ಸ್ವಾಮಿ ಶ್ರೀ ಮುನೇಶ್ವರ ನನ್ನ ಮಗನ ಕಾಪಾಡು ಬಾ. ಕಿರಾತಕ ಚಿತ್ರದಿಂದ ಕನ್ನಡ ಸಿನಿರಂಗಕ್ಕೆ ಪದಾರ್ಪಣೆ ಮಾಡಿದಂಥ ಹಾಸ್ಯ ನಟ ಚಿಕ್ಕಣ್ಣರವರು ಇನ್ನು ಮುಖ್ಯ ಭೂಮಿಕೆಯಲ್ಲಿ ಅಂದರೆ ನಾಯಕ ನಟನಾಗಿ ಅಭಿನಯಿಸಿರುವಂಥ ಉಪಾಧ್ಯಕ್ಷ ಚಿತ್ರ ಇದೇ ತಿಂಗಳ 26ನೇ ತಾರೀಕು ರಿಲೀಸ್ ಆಗಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಚಿಕ್ಕಣ್ಣವರ ಮುಟ್ಟಿದ್ರೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, 26ನೇ ತಾರೀಕು ನೀವು ನಾಯಕ ನಟನಾಗಿ ಅಭಿನಯಿಸಿರುವಂಥ ಉಪಾಧ್ಯಕ್ಷ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಎಲ್ಲ ನಿರೀಕ್ಷೆ ಇದೆ ಸರ್, ಯಾವ ಥರ ನಿರೀಕ್ಷೆ ಇದೆ? ಖಂಡಿತವಾಗ್ಲೂ ಇಲ್ಲ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಸಾಂಗು ಟ್ರೈಲರ್ಗಳೆಲ್ಲ ಬಿಟ್ಟಾಗ ಅದಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಮೇಲೆ ಆಚೆ ಸಿಗ್ದವರೆಲ್ಲರೂ ನೋಡ್ತೀವಿ ಉಪಾಧ್ಯಕ್ಷನ ಫ್ಯಾಮಿಲಿ ಸಮೇತ ಅಂತಿದ್ದಾರೆ. ಸೊ ಈ ಜನಗಳದ್ದು ಒಂದು ಒಳ್ಳೆ ಒಪಿನಿಯನ್ ಬರ್ತಾ ಇರೋದ್ರಿಂದ ಒಂಚೂರು ಟೆನ್ಷನ್, ಸ್ವಲ್ಪ ಭಯ ಕಡಿಮೆ ಇದೆ. ಅಂದರೆ ಇಷ್ಟು ದಿನ ನೀವು ಬೇರೆ ಹೀರೋಗಳ ಚಿತ್ರದಲ್ಲಿ ಸಹ ನಟರಾಗಿ ಆ್ಯಕ್ಟ್ ಮಾಡ್ತೀರಿ, ಮೊದಲ ಬಾರಿಗೆ ನೀವು ಹೀರೋ ಆಗಿ ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದಾರೆ. ಎಷ್ಟೆಲ್ಲ ಕ್ಯೂರಿಯಾಸಿಟಿ ಇದೆ ಅಂತೇಳಿ ಏನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀರಿ? ಅಲ್ಲ, ಖಂಡಿತವಾಗ್ಲು. ಯಾಕೆಂದರೆ ಇದು ಅಂದ್ಕೊಂಡಿರಲಿಲ್ಲ ನಾನು ಹೀರೋ ಎಲ್ಲ ಆಗ್ತೀನಿ ಅಂತ. ಯಾಕೆಂದರೆ ಸಿನಿಮಾ ನಮಗಲ್ಲಪ್ಪ ಅನ್ನೋ ಮೆಂಟಾಲಿಟಿಲಿ ಇದ್ದವನು. ನಾನು ಮಾಡಿರೋ ಚಿತ್ರಗಳಲ್ಲಿ ಜನ ಹರಿಸಿ ಆಶೀರ್ವದಿಸಿದ್ರು, ಹಂಗಾಗಿ ಮುಂದೆ ಬರೋಕ್ಕಾಯಿತು. ಸೊ ಇಷ್ಟೆಲ್ಲ ಆದಮೇಲೆ ಒಂದು 13 ವರ್ಷದ ಅನುಭವನೂ ಇತ್ತು. ಆಮೇಲೆ ಉಪಾಧ್ಯಕ್ಷ ಅನ್ನೋ ಕಥೆನೇ ಬಂದಿದ್ದರಿಂದ ಆಮೇಲೆ ಫುಲ್ ಫ್ಲೆಡ್ಜು ಯಾವುದೋ ಏನು ವಲ್ಗಾರಿಟಿ ಇಲ್ಲದೆ ಒಂದು ನೀಟ್ ಕಾಮಿಡಿ ಚಿತ್ರ ತಗೊಂಬಂದರು. ಕತೆ ಬಂದು ಚಂದ್ರಮೋಹನ್ ಅಂತ ಅವ್ರದ್ದು. ಸೊ ಇದಂದಾಗ 100% ಇದನ್ನು ಮಾಡಿದ್ರೆ ಜನ ಆಶೀರ್ವದಿಸ್ತಾರೆ ಅನ್ನೋ ನಂಬಿಕೆಯಲ್ಲಿ ಶುರು ಮಾಡಿದ್ವಿ. 26ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾಯಿದೆ, ಪ್ರೀಮಿಯರ್ ಶೋನ ಮಾಡ್ತಾ ಇದ್ದಾರೆ. ಯಾವೆಲ್ಲ ಪ್ರಮುಖ ನಟರು ನಿಮ್ಮ ಚಿತ್ರಕ್ಕೆ ಬಂದು ನೋಡ್ತಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ? ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಇಲ್ಲ, ಸೆಲೆಬ್ರಿಟಿ ಶೋ ಮಾಡೋ ಪ್ಲಾನ್ ಇದೆ. 26ನೇ ತಾರೀಕು ಮೈಸೂರಲ್ಲಿ ಈಗ ಶಿವಣ್ಣ ನೋಡ್ತೀನಿ ಅಂತ ಹೇಳಿದ್ದಾರೆ. ಅವ್ರೇನಾದರೂ ಫ್ರೀ ಇದ್ದರೆ ಮೈಸೂರಲ್ಲೇ ಶಿವಣ್ಣ ನೋಡ್ತಾರೆ. ಇನ್ನು ಬೆಂಗಳೂರಲ್ಲಿ ಧನ್ವೀರು, ಅಭಿಷೇಕ್ ಎಲ್ಲ ಬರ್ತಾರೆ ಮಾರ್ನಿಂಗ್ ಶೋಗೆ. ಈ ನೆಕ್ಸ್ಟ್ ಡೇಗೆ ಧ್ರುವ ಸರ್ಜಾ ಅವರು ಬರ್ತಾರೆ. ಮತ್ತು 30-31ನೇ ತಾರೀಕು ಹಂಗೆ ಯಾವಾಗಾದರೂ ಡಿ ಬಾಸು ನೋಡ್ತಾರೆ. ಈಗಾಗಲೇ ಏನು ಉಪಾಧ್ಯಕ್ಷ ಚಿತ್ರದ ಹಾಡುಗಳು ಸಾಕಷ್ಟು ಸದ್ದು ಮಾಡ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಈ ಹಾಡುಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ಎಷ್ಟು ಹಾಡುಗಳಿದೆ, ಎಲ್ಲೆಲ್ಲ ಶೂಟ್ ಮಾಡಿದ್ದೀರಾ ಅಂತೇಳಿ? ಇದರಲ್ಲಿ 3 ಸಾಂಗು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟ್ರು ಒಂದು ಒಳ್ಳೆ ಸಾಂಗ್ಗಳನ್ನ ಕೊಟ್ಟರು. ಒಂದು ಬೆಂಗಳೂರಲ್ಲೇ ಮಾಡಿದ್ವಿ, 2 ಸಾಂಗು ಬೆಂಗಳೂರಲ್ಲೇ ಸೆಟ್ ಹಾಕಿ ಮಾಡಿದ್ದು. ಇನ್ನೊಂದು ಈ ಡುಯೆಟ್ ಸಾಂಗ್ ನನಗೆ ನೀನು ಅದು ಇದೆಯಲ್ಲ, ಅದು ಕುದುರೆಮುಖ, ಮಂಗಳೂರು, ಮೈಸೂರು, ಚಿಕ್ಕಮಂಗ್ಳೂರು. ಸೊ ಆ ಸಾಂಗ್ ಮಾತ್ರ ಒಂದಷ್ಟು ಕಡೆ ಮಾಡಿದ್ದೀವಿ. ಸಣ್ಣ ಪಾತ್ರದ ಮೂಲಕ ಚಿತ್ರಕ್ಕೆ ಎಂಟ್ರಿ ಕೊಟ್ಟರೆ ಈಗ ಅಧ್ಯಕ್ಷನಾಗಿ ಅಂದರೆ ಉಪಾಧ್ಯಕ್ಷನಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಮಿಂಚಕ್ಕೆ ರೆಡಿ ಇದ್ದಾರೆ. ನಿಮಗೆ ನಿರೀಕ್ಷೆ ಇತ್ತು, ಅಂದ್ಕೊಂಡಿದ್ರೆ ಹೀರೋ ಆಗ್ತೀನಿ ಅಂತೇಳಿ? ಅಂದ್ಕೊಂಡಿರಲಿಲ್ಲ, ಉಪಾಧ್ಯಕ್ಷ ಅಂದ್ಕೊಂಡಿರಲಿಲ್ಲ. ಬಟ್ ಇಷ್ಟೆಲ್ಲ ಆದಮೇಲೆ ಮಾಡೋಣ, ಒಂದು ಧೈರ್ಯ ಮಾಡಿ ಮಾಡೋಣ ಅಂತ ಮಾಡಿದೆ. ಇಲ್ಲಿ ತನಕ ಎಲ್ರದ್ದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದೇ 26ನೇ ತಾರೀಕು ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ ಉಪಾಧ್ಯಕ್ಷ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಎಸ್, ಇದಿಷ್ಟೇನು ಉಪಾಧ್ಯಕ್ಷ ಚಿತ್ರದ ನಾಯಕ ನಟ ಚಿಕ್ಕಣ್ಣವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿತಿನ್ ಅವ್ರ ಜೊತೆ ಉಮೇಶ್ ಕೋಟೆ, ಸುದ್ದಿನಾಡು, ಮೈಸೂರು.